ವಿದ್ಯುತ್ ವಾಣಿಗೆ ವೆಲ್ಕಮ್. ರಾಜ್ಯ ಸರ್ಕಾರದ ಉಚಿತ ವಿದ್ಯುತ್ ಯೋಜನೆ ಇದ್ರೂ ಕೂಡ ಹಲವರಿಗೆ ಹೆಚ್ಚುವರಿ ಬಿಲ್ ಬರ್ತಾ ಇರುವಂತಹ ಸಮಸ್ಯೆ ಮುಂದುವರಿತಾನೆ ಇದೆ. ಆದರೆ ಸ್ವಲ್ಪ ಜಾಗ್ರತೆ ಮತ್ತೆ ಸರಿಯಾದ ಬಳಕೆ ಮೂಲಕ ಈ ಹೆಚ್ಚುವರಿ ವೆಚ್ಚವನ್ನ ತಪ್ಪಿಸಬಹುದು. ಉಚಿತ ವಿದ್ಯುತ್ ಯೋಜನೆಗೆ ನಿಗದಿತ ಯೂನಿಟ್ ಮಿತಿ ಇರುತ್ತೆ. ಈ ಮಿತಿಯನ್ನ ಮೀರಿ ವಿದ್ಯುತ್ ಬಳಸಿದ್ರೆ ಹೆಚ್ಚುವರಿ ಹಣ ಕಟ್ಟೋದು ಕೂಡ ಅನಿವಾರ್ಯ ಆಗಿರುತ್ತೆ. ಸೊ ಮನೆಯಲ್ಲಿ ವಿದ್ಯುತ್ ಬಳಕೆಯನ್ನ ನಿಯಂತ್ರಿಸೋದು ಅತ್ಯಗತ್ಯವಾಗಿರುತ್ತೆ. ತಜ್ಞರ ಪ್ರಕಾರ ದಿನನಿತ್ಯದ ಸಣ್ಣ ಬದಲಾವಣೆಗಳು ದೊಡ್ಡ ಮಟ್ಟದಲ್ಲಿ ಹಣ ಉಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು LED ಬಲ್ಬ್ ಬಳಕೆ ಆಗಿರಬಹುದು, ಅಗತ್ಯ ಇಲ್ಲದೆ ಇರುವಂತಹ ಉಪಕರಣಗಳನ್ನ ಆಫ್ ಮಾಡೋದು, ಇನ್ನು 5 ಸ್ಟಾರ್ ರೇಟಿಂಗ್ ಸಾಧಕಗಳ ಬಳಕೆ, ಇವು ಪ್ರಮುಖ ಕ್ರಮಗಳಾಗಿರುತ್ತೆ. ಇದಲ್ಲದೆ ಕೂಡ ಗೀಸರ್ ಆಗಿರ್ಬೋದು, AC, ಇನ್ನು ಹೀಟರ್ಗಳಂತಹ ಹೆಚ್ಚು ವಿದ್ಯುತ್ ಬಳಕೆಯ ಉಪಕರಣಗಳನ್ನ ನಿಯಂತ್ರಿತವಾಗಿ ಬಳಸಿದ್ರೆ ಯೂನಿಟ್ ಉಳಿತಾಯ ಸಾಧ್ಯ. ಇನ್ನು ವಿದ್ಯುತ್ ಮೀಟರ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲಿಸೋದು ಕೂಡ ಮುಖ್ಯ ಆಗಿರುತ್ತೆ. ವಿದ್ಯುತ್ ಬಳಕೆಯನ್ನ ಮಿತಿಯೊಳಗೆ ಇಟ್ಟರೆ ಉಚಿತ ಸೌಲಭ್ಯ ಸಂಪೂರ್ಣವಾಗಿ ಪಡಿಬಹುದು. ಇಲ್ಲದಿದ್ರೆ ಹೆಚ್ಚುವರಿ ಬಿಲ್ ತಲುಪೋದಿಲ್ಲ. ಸೊ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ವಿದ್ಯುತ್ ವಾಣಿ.